ಅನೈತಿಕ ಸಂಬಂಧದ ಶಂಕೆ ಹಿನ್ನೆಲೆಯಲ್ಲಿ ಯುವಕನ ಮೇಲೆ ಹಲ್ಲೆ ನಡೆಸಿ ಕೊಲೆ ಮಾಡಿದ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದು ಮಹಿಳೆ ಸೇರಿ 4ರನ್ನು ಬಂಧಿಸಿದ್ದಾರೆ. ಬ್ಯಾಟರಾಯನಪುರದಲ್ಲಿ ನಡೆದ ಈ ಘಟನೆ ಹಲವು ತಿರುವುಗಳನ್ನು ಪಡೆದುಕೊಂಡಿದೆ. ಮೊಹಮ್ಮದ್ ಕಾಸಿಂ ಮೇಲಿನ ಹಲ್ಲೆ ಹಾಗೂ ಕೊಲೆ ಪ್ರಕರಣ ಸಂಬಂಧ ಪೊಲೀಸರು 4 ಆರೋಪಿಗಳನ್ನು ಬಂಧಿಸಿದ್ದಾರೆ. ಮೃತನ ಪ್ರೇಯಸಿ ಅರ್ಬಿಯಾ ಕೌಸರ್, ಆಕೆಯ ಗಂಡ ಮೊಹಮ್ಮದ್ ಅಕ್ಬರ್ ಹಾಗೂ ಸಂಬಂಧಿಕರಾದ ಚಾಂದ್ ಪಾಷಾ ಮತ್ತು ಓವೈಸ್ ಪಾಷಾ ಬಂಧಿತರಾಗಿದ್ದಾರೆ. ಮೃತ ಕಾಸಿಂ ಹಾಗೂ ಅರ್ಬಿಯಾ ಇಬ್ಬರು ಬ್ಯಾಟರಾಯನಪುರದ ನಿವಾಸಿಗಳಾಗಿದ್ದು ಶಾಲಾ ದಿನಗಳಿಂದಲೇ ಪರಸ್ಪರ ಪ್ರೀತಿಸುತ್ತಿದ್ದರು ಎನ್ನಲಾಗಿದೆ. ಆದರೆ ಮನೆಯವರ ವಿರೋಧದ ಹಿನ್ನೆಲೆಯಲ್ಲಿ ಇಬ್ಬರು ವಿವಾಹವಾಗಿರಲಿಲ್ಲ. ನಂತರ ಸುಮಾರು 4 ವರ್ಷಗಳ ಹಿಂದೆ ಅರ್ಬಿಯಾ ಮೊಹಮ್ಮದ್ ಅಕ್ಬರ್ ಜೊತೆ ವಿವಾಹವಾಗಿದ್ದಳು. ಇತ್ತ ಕಾಸಿಂ ರಾಮನಗರಕ್ಕೆ ಶಿಫ್ಟ್ ಆಗಿ ಸ್ಕ್ರಾಪ್ ವ್ಯವಹಾರ ಮಾಡುತ್ತಿದ್ದನು. ಕೆಲ ಕಾಲ ಇಬ್ಬರ ಸಂಪರ್ಕ ಕಡಿತವಾಗಿದ್ದರು. ಬಳಿಕ ಇನ್ಸ್ಟಾಗ್ರಾಮ್ ಮೂಲಕ ಮತ್ತೆ ಸಂಪರ್ಕ ಬೆಳೆಸಿಕೊಂಡಿದ್ರು. ಆರೋಪದ ಪ್ರಕಾರ ಗಂಡ ಮನೆಯಲ್ಲಿ ಇಲ್ಲದ ವೇಳೆ ಅರ್ಬಿಯಾ ತನ್ನ ಪ್ರಿಯಕರ ಕಾಸಿಂನನ್ನು ಮನೆಗೆ ಕರೆಸಿಕೊಳ್ಳುತ್ತಿದ್ದಳು. ಇದೇ ರೀತಿ 25ರಂದು ಗಂಡ ಕೆಲಸಕ್ಕೆ ತೆರಳಿದ ಬಳಿಕ ರಾಮನಗರದಲ್ಲಿದ್ದ ಕಾಸಿಂನನ್ನು ಮನೆಗೆ ಕರೆಸಿಕೊಂಡಿದ್ದಳು. ಬೈಕ್ ಮೆಕ್ಯಾನಿಕ್ ಆಗಿ ಕೆಲಸ ಮಾಡುತ್ತಿದ್ದ ಅರ್ಬಿಯಾ ಗಂಡ ಮೊಹಮ್ಮದ್ ಅಕ್ಬರ್ ಮನೆಯಲ್ಲಿ ವಾಷಿಂಗ್ ಮಷಿನ್ ಹಾಗೂ ಗ್ಯಾಸ್ ಸ್ಟವ್ ರೆಗ್ಯುಲೇಟರ್ ಕೆಟ್ಟು ಹೋಗಿದ್ದ ಕಾರಣ ಅದನ್ನು ಸರಿಪಡಿಸಲು ಮನೆಗೆ ವಾಪಸ್ ಬಂದಿದ್ದಾನೆ. ಆ ವೇಳೆ ಎಷ್ಟೇ ಬಾಗಿಲು ತಟ್ಟಿದರೂ ಡೋರ್ ಓಪನ್ ಆಗಿರಲಿಲ್ಲ. ಬಳಿಕ ಕಿಟಕಿಯಿಂದ ನೋಡಿದ ಅರ್ಬಿಯಾಗೆ ಗಂಡ ಬಂದಿರುವುದು ಗೊತ್ತಾಗಿದೆ. ಮನೆಯ ಒಳಗೆ ಪ್ರವೇಶಿಸಿದ ಅಕ್ಬರ್ಗೆ ಮಂಚದ ಕೆಳಗೆ ಚಡ್ಡಿಯಲ್ಲಿ ಮಲಗಿದ್ದ ಕಾಸಿಂ ಕಂಡಿದ್ದಾನೆ ಎನ್ನಲಾಗಿದೆ. ಈ ವೇಳೆ ಅಕ್ಬರ್ ತನ್ನ ಸಂಬಂಧಿಕರೊಂದಿಗೆ ಸೇರಿಕೊಂಡು ಕಾಸಿಂ ಮೇಲೆ ಹಲ್ಲೆ ನಡೆಸಿದ್ದಾನೆ. ಸಂಜೆ 5 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದ್ದು, ಹಲ್ಲೆ ಬಳಿಕ ಇನ್ನು ಮುಂದೆ ಇಲ್ಲಿಗೆ ಬರೋದಿಲ್ಲ ಎಂದು ಕಾಸಿಂನಿಂದ ಮುಚ್ಚಳಿಕೆ ಬರೆಸಿಕೊಂಡಿದ್ದರು ಎನ್ನಲಾಗಿದೆ. ನಂತರ ಕಾಸಿಂ ರಾಮನಗರಕ್ಕೆ ತೆರಳಿದ್ದಾನೆ. ಆದರೆ ರಾತ್ರಿ ವೇಳೆಗೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ತಲೆಯ ಹಿಂಭಾಗಕ್ಕೆ ಗಂಭೀರ ಗಾಯವಾಗಿದ್ದ ಕಾರಣ ಚಿಕಿತ್ಸೆ ಫಲಕಾರಿಯಾಗದೆ ಕಾಸಿಂ ಮೃತಪಟ್ಟಿದ್ದಾನೆ. ಮೃತನ ಪೋಷಕರು ನೀಡಿದ ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು 4ರನ್ನು ಬಂಧಿಸಿ ತನಿಖೆ ಮುಂದುವರಿಸಿದ್ದಾರೆ. ಒಟ್ಟಾರೆ ಅನೈತಿಕ ಸಂಬಂಧದ ಅನುಮಾನವೇ ಯುವಕನ ಸಾವಿಗೆ ಕಾರಣವಾಗಿದ್ದು, ಪ್ರಕರಣ ಇದೀಗ ಕ್ರಿಮಿನಲ್ ತಿರುವು ಪಡೆದುಕೊಂಡಿದೆ. ಬಂಧಿತ ಆರೋಪಿಗಳ ವಿರುದ್ಧ ಪೊಲೀಸರು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ.